ಹಾಯ್ ಹಲೋ ನಮಸ್ಕಾರ ಜೀವಗಳೇ ಅಂತ ಹೇಳ್ತಾ ಇವತ್ತು ಹೇಳಕೊಟ್ಟಿರೋ ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 12 ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನಂದರೆ ವಿಚಾರ ಏನಂದರೆ ನಿನ್ನೆ ಒಂದು ವಿಷಯ ನಡೆಯುತ್ತೆ, ರಿಷಾ ಮತ್ತು ಗಿಲ್ಲಿ ನಡುವೆ ಒಂದು ವಿಷಯ ನಡೆಯುತ್ತೆ. ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಏನಂದರೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರಿಗೋಸ್ಕರ ರಿಷಾ ಅವರಿಗೆ ಹೊಡಿಬೇಡಿ ಅಂತೇಳ್ಬಿಟ್ಟು ನಡಾಮಧ್ಯೆ ಹೋಗ್ತಾರೆ. ನನ್ನ ಅನಿಸಿಕೆ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ಈ ವಾರ ಕಿಚ್ಚನ ಚಪ್ಪಾಳೆ ತೊಗೊತಾರೆ ಅನ್ನಿಸ್ತಾ ಇದೆ. ಅವರು ಸ್ಟ್ಯಾಂಡ್ ತೊಗೊಂಡ್ರು ಗಿಲ್ಲಿಗೋಸ್ಕರ ಅಂತ ಅನ್ನಿಸ್ತಾ ಇದೆ. ಮತ್ತು ಇವ್ರದ್ದು ಒಂದು ಸೈಡಿಗಿಟ್ರೆ ಇನ್ನೊಂದು ಕಡೆ ಏನಂದರೆ ಸುಮ್ಮನೆ ರಿಷಾ ಅವರು ಅರಿಸ್ತಾ ಇರ್ತಾರೆ, ಕಿರಿಸ್ತಾ ಇರ್ತಾರೆ. ಅದು ನೋಡೋಕ್ಕಾಗಲ್ಲ. ಇಲ್ಲಿ ನಮಗೆ ಏನು ಅನಿಸುತ್ತೆ ಅಂದರೆ ಇರಿಟೇಷನ್ ಅನಿಸ್ತಾ ಇರುತ್ತೆ. ಇರಿಟೇಷನ್ ಅಂತ ಅನ್ನಿಸ್ತಾ ಇರೋದವರು ಪಕ್ಕ ನಮ್ಮ ಕಮೆಂಟ್ ಮಾಡಿ, ಯಾರ್ಯಾರು ನಿಮಗೆ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಯಾರ್ಯಾರು ಇಷ್ಟ, ಯಾರ್ಯಾರು ಇರಿಟೇಷನ್ನು ಅಂತೇಳ್ಬಿಟ್ಟು ಇರಿಟೇಷನ್ ಯಾರು ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿ ಪಕ್ಕ ಇರಿಟೇಷನ್ ಅಂತ ಕಮೆಂಟ್ ಮಾಡಿ. ಮತ್ತು ಅಶ್ವಿನಿ ಗೌಡ ಅವರು ಸುಮ್ಮನೆ ಅವರಿಗೋಸ್ಕರ ಸುಮ್ಮನೆ ಹರಿಸ್ತಾ ಇರ್ತಾರೆ. ಅವರ ರಕ್ಷಿತಾ ಮೇಲೆ ಹೊಟ್ಟೆ ಉರಿಗೆ ಮಾಡ್ತಾ ಇದ್ದಾರೋ, ಅವರಿಗೆ ಹೊರಗಡೆ ಎಷ್ಟು ಫ್ಯಾನ್ಸ್ ಇದ್ದಾರೆ ರಕ್ಷಿತಾ ಶೆಟ್ಟಿಗೆ ಅಂತ ಅವ್ರಿಗೆ ಏನು ಗೊತ್ತು. ಒಳಗಡೆ ಕುಂತಿರೋರಿಗೆ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಅಪ್ ಆಗೇ ಆಗ್ತಾರೆ, ಫೈನಲಿಸ್ಟ್ ಕಂಟೆಸ್ಟೆಂಟ್ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ರಿಷಿಕಾ, ರಾಶಿಕಾ ಅಂತ ಅನಿಸುತ್ತೆ. ಅರಿಸ್ಕೊಂಡ್ರೆ ಇಲ್ಲಿ ನರ ಎಲ್ಲ ಕಾಣ್ತಿರ್ತವೆ, ಮಾತಾಡೋಕೆ ಗಂಟ್ಲೆ ಬರೋಲ್ಲ, ಸುಮ್ಮನೆ ಅರಿಸ್ತಾ ಇರ್ತಾರೆ. ಸೊ ರಿಷಿಕಾ ಮತ್ತು ರಿಷಾ, ಅಶ್ವಿನಿ ಗೌಡ ಅವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಬೇಕು. ಯಾಕೆಂದರೆ ಬಿಗ್ ಬಾಸ್ ನೋಡೋಕ್ಕೆ ಇವ್ರು ಇರೋದ್ರಿಂದ ಇರಿಟೇಷನ್ ಅನಿಸ್ತಾ ಇದೆ. ಮತ್ತು ಮಂಜು ಭಾಷಿಣಿ ಅವರಿದ್ರು, ದೇವತೆ ಸರ್ ಅವರು. ಪಾಪ ಅವ್ರಿಗೆ ಇಷ್ಟು ಬೇಗ ಹೋಗ್ಬಾರ್ದಿತ್ತು. ಯಾಕಂದರೆ ಅವರು ಬಹುಶಃ ಕಿರ್ಚಾಡಿದರೆ ಇನ್ನೂ ಇರ್ತಿದ್ರೇನ. ಪಾಪ ಅವ್ರು ಕಿರ್ಚಾಡಿಲ್ಲ. ಬಟ್ ಮಂಜು ಭಾಷಿಣಿ ಅವ್ರು ಹೋಗಿದ್ದು ತುಂಬ ಬೇಜಾರಾಗಿದೆ. ಯಾರಿಗೆಲ್ಲ ಬೇಜಾರಾಗಿದೆ ಅವರು ಕೂಡ ಮಂಜು ಭಾಷಿಣಿ ಅವ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ಗಿಲ್ಲಿ ಅವರು ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದಾರೆ. ಸುಮ್ಮನೆ ಗಿಲ್ಲಿ ಅವ್ರ ಮೇಲೆ ಗೂಬೆ ಕೊಡಿಸ್ತಾರೆ. ಗಿಲ್ಲಿ ಅಂದರೆ ಯಾರಿಷ್ಟ ಅದು ಕೂಡ ಕಮೆಂಟ್ ಮಾಡಿ. ರಕ್ಷಿತಾ ಶೆಟ್ಟಿ ಅಂದರೆ ಯಾರಿಷ್ಟ ನಿಮಗೆ? ಮತ್ತು ಆದಷ್ಟು ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ಯಾರ್ಯಾರು ಫೇವ್ರೇಟ್ ಅಂತ ಕಮೆಂಟ್ ಮಾಡಿ. ನಮ್ಮ ಜಾನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಬೆಲ್ಲೈಕನ್ ನೋಡಿರಿ. ಮತ್ತು ಒಳ್ಳೊಳ್ಳೆ ವೀಡಿಯೋ ಕೊಡ್ತೀವಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಜೀವಗಳೇ. ಲವ್ ಯು ಆಲ್. ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಸಬ್ಸ್ಕ್ರೈಬ್ ಮಾಡಿ. ಜಾನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್.